ಯಾಕೋ ಕ್ರಿಕೆಟ್ ಮ್ಯಾಚ್ ಆಡೋಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಿಲ್ಲ ಅಂತಮ್ಮ. ಇದು ಯಾವುದೋ ರಾಂಗ್ ಟರ್ನ್ ಮೂವಿ ನೋಡ್ಬಿಟ್ಟು ರಾಂಗ್ ಬಸ್ ಸೇರ್ಕೊಂಡು ರಾಂಗ್ ಪ್ಲೇಸಿಗೆ ಬಂದ್ಬಿಟ್ಟು ನಾ ಅಂತ ಅನ್ನಿಸ್ತೈತೆ. ಹೆಂಗೈತೆ ನೋಡಿ ಇಲ್ಲಿ, ಇದು ಇಲ್ಲಿ ರೋಡು ಫುಲ್ಲು ಗ್ರೀನು ಪಳ 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 ಅಂತ ಹೊಳಿತೈತೆ. ನಾನು ಕರೆಕ್ಟಾಗಿ ಹೋಯ್ತಿದ್ದೀನ ಏನು ಕತೆ? ಆದರೂ ಸೈಕು ಗುರು, ಯಾವುದೋ ದೇಶಕ್ಕೆ ಬಂದ್ಬಿಟ್ಟು ಹೆಂಗೆ ಹೋಗ್ಬಿಟ್ಟೈತೆ ಗುರು ಬಾಳು. ನೋಡೋದ ಇದೇ ಜೋಶಲ್ಲಿ ಇವತ್ತು ಮ್ಯಾಚಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಪೀಸಾಗಿ ಬಂದು ಮನೇಲಿ ನೇಮ್ದಾಗ ನಿದ್ದೆ ಮಾಡಬೇಕು. ಅದೇ ಇವತ್ತಿನ ಮೋಟಿವ್. ಸರಿ ಅಂತ ಆಯಿತು, ಸಿಗೋದಾ? ನಾನು ಇಲ್ಲಿ ತನಕ ಹೆಂಗೆ ಬಂದೆ ಏನು ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಇಲ್ಲಿಂದ ವಾಪಸ್ ಹೋದೆ, ಮ್ಯಾಚೆಲ್ಲ ಯಾವ ಥರ ಆಯಿತು ಏನು ಅಂತ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾನು ಬಂದಿರೋ ಪ್ಲೇಸು ಸೆಂಟ್ರಬ್ರಿ ಎಲ್ಲ ಗುರೋದು ಕ್ಯಾಟ್ರಬ್ರಿ ಅಂತೆ. CENTR ಸೆಂಟರು, CANTR ಕ್ಯಾಟರು. ಕ್ಯಾಟ್ರಬರಿ ಬ್ರಿಡ್ಜ್ ಹತ್ರ ಹೋಯ್ತಾ ಇದ್ದೀನಿ. ಸ್ಪ್ರಿಂಗ್ ಸೀಸನ್ ಅಲ್ವಾ ಅಂತಮ್ಮ, ಅದಕ್ಕೆ ಸಿಕ್ಕಾಪಟ್ಟೆ ಹಸ್ರುತ್ತೈತೆ ಎಲ್ಲ. ಹೆಂಗೈತೆ ಗೊತ್ತಾ ಹಸ್ರುತ್ಗೆ ಎಲ್ಲ. ನೋಡಿಲಿ ನನ್ನ ಬ್ಯಾಕ್ಗ್ರೌಂಡು ಫುಲ್ಲು ಗ್ರೀನ್ ಎಲ್ಲ ಕಡೆ ಗ್ರೀನ್. ಚಳಿಗಾಲದಲ್ಲಿ ಇವೆಲ್ಲ ಉಂಡೋಯ್ತದೆ. ಮತ್ತು ಈ ಥರ ಸ್ಪ್ರಿಂಗ್ ಸೀಸನ್ ಬಂದಾಗ ಫುಲ್ಲು ಎಲ್ಲ ಹಸ್ರುತ್ಕಾಗೋಯ್ತದೆ. ಪರ್ಫೆಕ್ಟ್ ಟೈಮ್ಗೆ ಪರ್ಫೆಕ್ಟ್ ಮಳೆ, ಪರ್ಫೆಕ್ಟ್ ಬಿಸಿಲು, ಪರ್ಫೆಕ್ಟ್ ಸ್ಪ್ರಿಂಗು, ಪರ್ಫೆಕ್ಟಾಗಿ ಎಲೆ ಉದುರೋದು, ಎಲೆ ಬಿಟ್ಟೋದು ಎಲ್ಲ ಪರ್ಫೆಕ್ಟಾಗಿ ಆಯ್ತದೆ ಗುರು. ಇಲ್ಲಿ ಮಕ್ಕಳು ಆ ಟೈಮಲ್ಲಿ ಎಲ್ಲನೂ ಸರ್ರಾಗಿ ತಲೆ ಓಡಿಸ್ಬಿಟ್ಟು ಚೆನ್ನಾಗಿ ಮಾಡ್ಕೊಬಿಟ್ರು. ನಮ್ಮ ಹತ್ರ ಎಲ್ಲ ದೋಚಿ ಅದಕ್ಕೆ ಇವಾಗ ಒಳ್ಳೆ ಇದು ಫಾರ್ಮಿಂಗ್ ಲ್ಯಾಂಡ್ ಮಾತ್ರ ಭಯಾನಕ ಗುರು. ಇಲ್ಲಿ ಸಿಕ್ಕಾಪಟ್ಟೆ ಫಾರ್ಮಿಂಗ್ ಲ್ಯಾಂಡು. ಇಲ್ಲಿ ನೋಡು ಅಂತಮ್ಮ, ನಿಮ್ಮೊಂದು ಫಾರ್ಮಿಂಗ್ ಲ್ಯಾಂಡ್ ತೋರಿಸ್ತೀನಿ. ಅದೇನು ಬೆಳೀತವ್ರು ಇಲ್ಲಿ ಅಂತ ಗೊತ್ತಿಲ್ಲ, ಬಟ್ ಇದನ್ನೆಲ್ಲ ನೋಡಿದ್ರೆ ನನಗೆ GOT, ವೈಕಿಂಗ್ಸು, ಆಮೇಲೆ ಇದು ಲಾಸ್ಟ್ ಕಿಂಗ್ಡಮ್ಮು, ಈ ಸೀರೀಸ್ಗಳು ನೆನಪಾಗುತ್ತೆ. ನೋಡಿ ಹೆಂಗೈತೆ, ನೋಡಿ ಯಾವ ಥರ ಐತೆ. ಇದೊಂದೇ ಕಡೆ ಕಣಪ್ಪ ನಾನು ನೋಡಿದ್ದು ಈ ಥರ ಇಷ್ಟುದ್ದ ಬರೋಕ್ಕೆ ಗರಿಕೆಗಳನ್ನ ಬಿಡೋದೇ ಇಲ್ಲ. ಅಲ್ಲಲ್ಲೇ ಕತ್ತರಿಸಾಕ್ಬಿಡ್ತಿರ್ತಾರೆ. ಇದೊಂದು ಕಡೆ ಐತೆ. ಯಾಕೋ ಇದು ನನ್ನ ಪ್ರಕಾರ ಪ್ರೈವೇಟ್ ಏರಿಯಾ ಅನಿಸುತ್ತೆ, ಅದಕ್ಕೆ ಫುಲ್ಲು ಬೆಳೆಸ್ಬಿಟ್ಟವ್ರೆ ಗುರು. ಇದೇ ಗುರು ಬ್ರಿಡ್ಜು, ಕ್ಯಾಂಟರ್ಬರಿ ಬ್ರಿಡ್ಜು ಅಂತ ಅಂತಿದ್ನಲ್ಲ, ಇದೇ ಕೆಳಗಡೆ ರೋಡಲ್ಲ. ಹಂಗೆ ಹೆಂಗೈತೆ ಬಡ್ಕ ಹೋಯ್ತಾ ಇರ್ತಾರೆ. ಇಲ್ಲಿ ಖುಷಿ ವಿಚಾರ ಏನು ಅಂತಂದರೆ ಬೀದಿ ನಾಯಿಗಳು ಸಿಕ್ಕಂಡು ಸಾಯಲ್ಲ ಕಣಪ್ಪ ರೋಡ್ ಮಧ್ಯಕ್ಕೆ. ಅದೇ ಇಲ್ಲಿ ತುಂಬ ಖುಷಿ ವಿಚಾರ. ನಮ್ಮ ಕಡೆ ಎಷ್ಟು ಬೀದಿ ನಾಯಿಗಳು ಸಾಯ್ತವೆ ಹೇಳಿ ಒಂದೇ ಸಲ ಈ ಥರ ರೋಡ್ ಮಾಡಿದ್ರೆ. ರೋಡಲ್ಲಿ ಸಿಕ್ಕಾಪಟ್ಟೆ ಬೀದಿ ನಾಯಿಗಳೇ ಅರ್ಧ ಸತ್ತೋಗಿರ್ತಾರೆ, ಮನುಷ್ಯರೇ ಸಾಯಲ್ಲ ಗುರು ಆ ಜಾಗದಲ್ಲಿ. ಬಟ್ ಬೀದಿ ನಾಯಿಗಳೆಲ್ಲ ಹೆವಿ ನಿಕಲ್ ಆಗೋಗಿರ್ತವೆ ಪಾಪ. ನಾನೇ ಫಸ್ಟು ಫುಲ್ಲು ಜೋಶಲ್ಲಿ ಹೋಯ್ತಿದ್ದೀನ, ಇಲ್ಲ ನಮ್ಮ ಟೀಮವ್ರು ಎಲ್ಲರೂ ಬಂದವ್ರ ಏನು ಅಂತಲೇ ಗೊತ್ತಿಲ್ಲ. ಸೊ ನೋಡೋದ ಹೋಗ್ಬಿಟ್ಟು ಯಾರು ಇದು ಕಾಲ್ದಾರಿಗಳೆಲ್ಲ ಹಿಂಗೈತೆ. ನಮ್ಮ ಕೊಳೆಗಾಲದ ಹತ್ರ ಎಲ್ಲ ದೊಡ್ಡ ಸಂಖ್ಯೆಗೆ ನಡ್ಕೊ ಹೋಗ್ಬೇಕಾದ್ರೆ ಇದೇ ಥರ ದಾರಿಗಳು ಹೋಯ್ತಾ ಇದ್ದಿದ್ದು. ಚಿಕ್ಕ ವಯಸ್ಸಲ್ಲಿ ನಾವು ಅರೆಪಳ್ಳೆ ಕಾಡುಗಳಿಗೆಲ್ಲ ನುಕ್ಕ ಹೋಯ್ತಿದ್ವಿ ನಾವು, ನಮ್ಮ ವಯಸ್ಸು. ಆವಾಗ ಇದೇ ಥರ ಇತ್ತು ಕಾಲ್ದಾರಿಗಳು, ಅಲ್ಲಿ ಕಾಣಿಸ್ತಲ್ಲ ಅದೇ ಥರ. ಆದರೂ ಎಲ್ಗೋ ಬೇರೆ ಕಡೆ ಬಂದಿರೋ ಥರ ಫೀಲ್ ಆಯ್ತೈತೆ ಗುರು. ಸೀರಿಯಸ್ಲಿ ಏನು ಕ್ರೇಜಿ ಆಗೈತಲ್ಲ. ಸಿಕ್ಕಾಪಟ್ಟೆ ಗ್ರೀನು, ಸೈಲೆಂಟು, ಪೀಸು, ಫ್ರೆಶ್ ಏರು, ಕೋಲ್ಡು ಪರ್ಫೆಕ್ಟಾಗೈತೆ. ಜೊತೆಗೆ ನಮ್ಮ ಬಾಯ್ಸ್ಗಳ ಜೊತೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಏನು ಮಾಡೋದು, ಹಣೆ ಬರ, ಒಬ್ಬನೇ ಅಲಿತಾ ಇದ್ದೀನಿ, ಅಲಿಬೇಕು. ನೋಡಿ ಇಲ್ಲಿ ಏನೋ ಹಾಕವ್ರೆ, ಬಟ್ ಅದು ಕಾಣಿಸಲ್ಲ ಕರೆಕ್ಟಾಗಿ. ಏನೋ ಐತೆ ಗುರು ಅಲ್ಲಿ, ಅದೋ ಗಿಡ ಹಾಕ್ಬಿಟ್ಟು ಉಳುಮೆ ಮಾಡ್ತವ್ರೆ, ಚೆನ್ನಾಗೈತೆ. ನಾನು ಬೇರೆ ಅಲ್ಲಿ ಏನು ತಿಂದೆ ಜೋಶಲ್ಲಿ ಬಂದ್ಬಿಟ್ಟೆ, ಏನು ತಿನ್ನೋದು ಅಂತ. ಅಲ್ಲೆಲ್ಲರೂ ಸಿಕ್ಕುತ್ತೆ ಬಿಡು ತಿನ್ಕೊಳ್ಳೋಣ ಅಂತ. ಇದು ಕಾಡು ಮಧ್ಯದಲ್ಲಿರೋ ಪ್ಲೇಸ್ ಇದು.
ನಡೆದ್ರೆ ಸಿಗ್ತಾನೇ ಇಲ್ಲ. ಒಂದೇ ಒಂದು ಅಟ್ಲೀಸ್ಟ್ ಏನಾದರೂ ಒಂದು ಹೋಟ್ಲು ಥರದ್ದು ಹೋಟ್ಲು ಏನು ಇರೋಲ್ಲ ಇಲ್ಲಿ. ಅದು ಯಾವ್ದಾದ್ರು ರೆಸ್ಟೋರೆಂಟ್ ಇದ್ಬಿಟ್ರು ಸಾಕು ಕಣಪ್ಪ. ಅಟ್ಲೀಸ್ಟ್ ಏನಾದ್ರು ಒಂಚೂರು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೋಬೇಕು. ಶಕ್ತಿನೇ ಇಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಯ್ತದೆ. ನೋಡಿ ಮರ ಎಷ್ಟು ಚೆನ್ನಾಗದೆ. ಪರ್ಫೆಕ್ಟ್ ಹಸಿರು ಕಲರು ಗುರು, ಪರ್ಫೆಕ್ಟ್ ಹಸಿರು ಕಲರು. ಇದೆಲ್ಲ ನೋಡು, ಒಂದು ಸ್ವಲ್ಪ ಡಲ್ಲು ಇದು ಕಲರು. ಬಟ್ ಆ ಕಲರ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗೈತೆ ಹಸಿರುದಕ್ಕೆ. ಇನ್ನು ನಡೀತಾನೇ ಇದ್ದೀನಿ ಅಂತಮ್ಮ, ಬಡ್ಡಿ ಮಗನ ಸಿಗ್ತಾನೇ ಇಲ್ಲ. ಇನ್ನದು ಎಷ್ಟು ದೂರ ನಡಿಬೇಕು ಏನಂತಾನೆ ಗೊತ್ತಿಲ್ಲ. ಒಟ್ನಲ್ಲಿ ನಡೀತಾ ಇದ್ದೀನಿ, ಇನ್ನೂ ಸದ್ಯಕ್ಕೆ ಸಿಕ್ಕಿಲ್ಲ. ಇನ್ನೂ ಮ್ಯಾಪ್ ಹೇಳ್ತೈತೆ 300 ಫೀಟ್ ನಡೆದ್ಬಿಟ್ಟು ರೈಟ್ ತಗೊಳಪ್ಪ ಅಂತ ಹೇಳ್ತೈತೆ. ಓಹ್, ಯಾವುದೋ ಚೆನ್ನಾಗಿರೋ ಒಂದು ಬಿಲ್ಡಿಂಗ್ ಬಂತು ಗುರು. ಚೆನ್ನಾಗೈತೆ ಬಿಲ್ಡಿಂಗ್ ಇದು. ನೋಡೋದ ಅಟ್ಲೀಸ್ಟ್ ಒಂದು ಫೀಲ್ ಕೊಡೋ ಥರ ಒಂದು ಗ್ರೌಂಡ್ ಇರಬೇಕು ಗುರು. ಲಾಸ್ಟ್ ಟೈಮ್ ನಮ್ಮದು ಹ್ಯಾರೊಂದ ಇಲ್ಲಲ್ಲಿ ಇತ್ತಲ್ಲ ಗ್ರೌಂಡು, ಆ ಥರ ಸಪ್ಪೆ ಇರಬಾರ್ದು. ಅಟ್ಲೀಸ್ಟ್ ಏನಾರೊಂದು ಫೀಲ್ ಕೊಡಬೇಕು ವಾವ್ ಅಂತ ಅಂತಮ್ಮ. ಓ, ಈ ನನ್ನ ಮಕ್ಕಳೇ ಅಲ್ವಾ ನಮಗೆ ಕಾಂಗ್ರೆಸ್ ಗಿಡನ ತಗೊಬಂದ್ಬಿಟ್ಟು ಹಬ್ಸಿದ್ದು. ನೋಡಿಲಿ ಎಷ್ಟೈತೆ ಕಾಂಗ್ರೆಸ್ ಗಿಡ. ಇಲ್ಲಿ ನೋಡಿಲಿ ಕಾಂಗ್ರೆಸ್ ಗಿಡ. ಹುಡಿ ಮಗೊಂದು ಇವ್ರ ಹತ್ರನೂ ಐತೆ ಕಾಂಗ್ರೆಸ್ ಗಿಡ. ಆದರೆ ಇವ್ರದ್ದು ನಮ್ಮ ದೇಶದಲ್ಲಿ ಒಬ್ಬಿರಷ್ಟು ಒಬ್ಬಿಲ್ಲ ಗುರು. ಆಯ್ತಮ್ಮ, ಆಯ್ತು, ಹೋಯ್ತೀನಿ ಸಮಾಧಾನ. ನಮ್ದು ಹಬ್ಬ ಐತಲ್ಲ ಅಷ್ಟು ಹಬ್ಬಿಲ್ಲ ಗುರು ಇವ್ರದ್ದು. ಕಾಂಗ್ರೆಸ್ಸೇ ತಾನಿದು. ಕಾಂಗ್ರೆಸ್ ಗಿಡನೇ ಬಡ್ಡಿ ಮಗೊಂದು. ಇವರೇ ತಾನೇ ತಗೊಬಂದು ಬಿತ್ತಿದ್ದು ನಮ್ಮ ದೇಶಕ್ಕೆ ಕಾಂಗ್ರೆಸ್ ಗಿಡನ. ಬಟ್ ಇದೇ ಬಿಲ್ಡಿಂಗ್ ನಾನು ಹೇಳಿದ್ದು ಅದು. ಅಂತಮ್ಮ ಎದ್ರಕೊಂಡು ಏತ್ಕೊಬಿಟ್ಟಿದೆ ಗುರು. ನಾನಂತವೇ ಹೆಂಗೈತೆ ಗೊತ್ತಾ, ಪ್ರೈವೇಟ್ ಏರಿಯಾ, CCTV ಕವರೇಜ್ ಏರಿಯಾ, ಡಾಗ್ಸ್ ಆರ್ ದೇರ್, ಬಿ ಅವೇರ್ ಆಫ್ ಡಾಗ್ಸ್, ಏನೇನೋ ಐತೆ ಗುರು. ಫುಲ್ ಎದ್ರಕೊಬಿಟ್ಟಿದೆ. ಕೊನೆಗೂ ನಾನು ಬರಬೇಕಾಗಿರೋ ಸ್ಟೇಡಿಯಂ ಹತ್ರ ಬಂದಿದ್ದೀನಿ. ವಾವ್, ಪರವಾಗಿಲ್ಲ ಗುರು, ಚೆನ್ನಾಗೈತೆ, ಕ್ರೇಜಿಯಾಗೈತೆ. ಸ್ಟೇಡಿಯಂ ಚೆನ್ನಾಗೈತೆ ಗುರು. ಇದ್ರೆ ತೋರಿಸ್ತೀನಿ ನಿಮಗೆ. ನೋಡಿ, ಇದೆ ನಮ್ದು ಇವಾಗ ಮ್ಯಾಚ್ ಇರೋ ಸ್ಟೇಡಿಯಮ್ಮು. ನೋ ಡಾಗ್ಸ್ ಆನ್ ದ ಪ್ಲೇಯಿಂಗ್ ಏರಿಯಾ. ಈಗ ನಾವೇ ಲಾಯ್ಕ ತಿಂತಿದ್ದೀವಿ, ನಾಯಿಗಳನ್ನ ಕರ್ಕೊಬಂದು. ಅದನ್ನ ಬೇರೆ ಲಾಯ್ಸೋದು ನಾವು. ಚೆನ್ನಾಗೈತೆ ಗ್ರೌಂಡು ನೋಡೋದ. ಬಟ್ ಜೊತೆಗೆ ಯಾರು ಇಲ್ಲ ಒಳಗಡೆ ಹೋಗೋಕ್ಕೆ. ಸೊ ಬರೋ ತನಕ ವೆಯ್ಟ್ ಮಾಡೋಣ ಅಂತಮ್ಮ. ಇವಾಗ ಗ್ರೌಂಡಲ್ಲಿ ಇದ್ದೀನಿ. ಇದೇ ನಮ್ಮ ಗ್ರೌಂಡು. ನೋಡಿ ಹೆಂಗೈತೆ. ಅಷ್ಟೊಂದು ದೊಡ್ಡದಿಲ್ಲ ಅಂತಮ್ಮ, ಚಿಕ್ಕದಾಗೈತೆ. ಲೆಗ್ ಸೈಡ್ ಸ್ವಲ್ಪ ದೊಡ್ಡದು. ಸ್ಟ್ರೈಟ್ ಹತ್ರದಲ್ಲೇ ಐತೆ, ಸ್ಟ್ರೈಟ್ ಏನಿಲ್ಲ. ಬಟ್ ಏನಂತಂದರೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಥರ ನೆಲದ ಮೇಲೆ ಆಡ್ಬೇಕಂತಮ್ಮ. ಮೇಲ್ಗಡೆ ಆಡೋದು ಅಂದ್ಕೊಂಡಷ್ಟು ಈಸಿ ಅಲ್ಲ. ಒಂದೇ ಒಂದು ಸ್ಮಾಲ್ ಮಿಸ್ಟೇಕ್ ಸಿಗಾಕೊಬಿಟ್ರು ಸಾಕು, ಡಮಾರ್ ಕಳಿಸ್ತಾರೆ ಹಂಗೆ, ಹೋಗಪ್ಪ ಸಾಕು ಅಂತ. ಅದಕ್ಕೆ ನೀನು ಎಷ್ಟೊತ್ತು ಕೆಳಗಡೆ ಆಡ್ತೀಯ ಅಷ್ಟೊತ್ತು ಸ್ಕ್ರೀಸಲ್ಲಿ ಇರ್ತೀಯ, ಅಷ್ಟೊತ್ತು ಪೀಸಾಗಿ ಆಡ್ತೀಯ. ಅದಲ್ಲೋಯ್ತಾ ನಾಯಿಯದು. ನಾಯಿ ಮರಿ ತಿಂಡಿ ಬೇಕೆ. ನನಗೆ ತಿಂಡಿ ಇಲ್ಲ, ನಾನು ಎಸ್ಕೊತೀವಿ. ನನಗೆ ತಗೊಬಂದು ಕೊಡಪ್ಪ ಏನಾರು ಇದ್ದರೆ ಅಂತಮ್ಮ. ಇದೇ ನಮ್ಮ ಪಿಚ್ಚು. ಆವಾಗಲೇ ತೋರಿಸಿದ್ನಲ್ಲ, ಅದಲ್ಲ ನಮ್ಮ ಪಿಚ್ಚು, ಇದು ನಮ್ಮ ಪಿಚ್ಚು. ಇದು ಚಿಕ್ಕದಾಗೈತೆ ಗುರು, ಚಿಕ್ಕದಾಗಿ ಚೊಕ್ಕದಾಗಿ ಸಖತ್ತಾಗೈತೆ. ಬಟ್ ಸುತ್ತ ಕ್ಲೈಮೇಟ್ ನೋಡೋ ಮಾಮ್ಸ್ ಏನು ಕ್ರೇಜಿ ಆಗೈತೆ. ಬಟ್ ಇಲ್ಲಿ ಇದೆ ಅನಿಸುತ್ತೆ ರೋಡು. ಬಾಯ್ಸ್ ಇವ್ರೇಂಗೆ ಬರ್ತಾರೆ, ನಾನೇನೋ ನಡ್ಕೊಂಡು ಬಂದೆ ಪೀಸಾಗಿ. ಇವರೇನೋ ಇದು ಬರ್ತಾರೆ ಅನ್ಸುತ್ತೆ. ಇವರು ಕ್ಯಾಬ್ ಗೀಬು ಏನೋ ಮಾಡ್ಕೊಂಡು. ನೋಡೋಣ ತಮ್ಮ, ಇವಾಗ ನಾನು ಕರೆಕ್ಟಾಗಿ ಪಿಚ್ ಮಧ್ಯಕ್ಕೆ ಬಂದಿದ್ದೀನಿ. ಬೌಂಡ್ರಿ ಅಷ್ಟೊಂದೇನು ದೊಡ್ಡದೇನು ಅನಿಸ್ತಾ ಇಲ್ಲ. ಅಲ್ಲಿ ಮಾಡ್ತಾವನಲ್ಲ ಪಾಪ, ಒಂದು ಬೌಂಡ್ರಿ ಎಲ್ಲ ಅಡ್ಜಸ್ಟ್ ಮಾಡ್ತಾವನೆ ಅಣ್ಣ ಮೇಲೆ. ಮತ್ತು ಇದು ನಮ್ಮ ಪಿಚ್. ಸೊ ಚೆನ್ನಾಗೈತೆ ಪಿಚ್ಚು. ಇಲ್ಲಿ ಮಸ್ತಾಗೈತೆ ಗುರು ಪಿಚ್ ಮಾತ್ರ. ಇದು ಹೆಂಗೈತೆ ನೋಡಿ, ಇದು ಪರ್ಫೆಕ್ಟ್ ಆಗೈತೆ. ಅಷ್ಟು
ಅಷ್ಟೊಂದು ವೆಟ್ಟೇನಿಲ್ಲ, ಡ್ರೈ ಅನಿಸ್ತೈತೆ ಬಿಚ್ಚು. ಸೊ ಬಾಲು ಬಿದ್ದು ರಗ್ 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 ಅಂತ ಬರ್ತದೆ ಡ್ರೈ ಇದ್ದಷ್ಟು. ಬಂದಷ್ಟು ನೀನು ಕರೆಕ್ಟಾಗಿ ಶಾರ್ಟ್ಸ್ ತಗೊಂಡಷ್ಟು ಚೈಡ್ ಅಂತ ಆರಿಸ್ತಾ ಇರ್ಬೋದು. ಚೆನ್ನಾಗೈತೆ ಪಿಚ್ಚು ನೋಡೋಕ್ಕೆ, ತುಂಬ ಚಿಕ್ಕದು ಅನಿಸ್ತೈತೆ ಗುರು. ಬೌಂಡ್ರಿ ಆರಾಮಾಗಿ 4 ಕ್ಯೂರ್ನೆಲ್ಲ ಆರಾಮಾಗಿ ಹಾಕೋಬೋದು. ಈ ಸೈಡ್ ಸ್ವಲ್ಪ ಸ್ಟ್ರೈಟ್, ಇದು ಸ್ವಲ್ಪ ದೂರ ಅನಿಸ್ತೈತೆ, ಬಟ್ ಆ ಸೈಡಿಂದ ನೋಡಿದ್ರೆ ಈ ಸ್ಟ್ರೈಟ್ ಸ್ವಲ್ಪ ಹತ್ರ ಅನಿಸ್ತೈತೆ. ಇದು ಹೆಂಗೆ ನನ್ನ ಮಗ ರೋಪ್ ಹಿಂದೆ ಹಾಕ್ಬಿಟ್ಟು ಈ ಸ್ಟ್ಯಾಂಡ್ನ ಮುಂದೆ ಇಟ್ಟವನೇ, ಹೆಂಗೇನು ಗೊತ್ತಿಲ್ಲ. ಏನಪ್ಪ ಇಲ್ಲಿಗೆ ರಸಲ್ ಗಿಸಲ್ ಅವ್ರನ್ನ ಕರ್ಕೊಬಂದ್ಬಿಟ್ಟು ಬ್ಯಾಟಿಂಗ್ ಆಡಿಸ್ಬಿಟ್ಟು ಬಿಟ್ರೆ, ಡಿವಿಲಿಯರ್ಸು, ರಸಲ್, ರೋಹಿತ್ ಶರ್ಮಾ ಇಂಥವ್ರನ್ನ ಹೊಡೆದು ತೋರಿಸ್ಬಿಟ್ಟು ಆ ಬಾಲ್ನ ಹೆಂಗ್ಸಿ ದೇವ್ರು ಮಾಡ್ಬಿಡ್ತಾರೆ ಅಷ್ಟೇ. ಎಷ್ಟು ಹೊಡೆದಾಗೈತೆ ನೋಡು ಗುರು. ಗ್ರೌಂಡ್ ಚಿಕ್ಕದಾಗೈತೆ, ಬಟ್ ಹೊಡೆದ್ರೆ ಬಾಲಲ್ಲೆಲ್ಲ ಹೋಯ್ತು ಅಂತಂದರೆ, ಈಗೆಲ್ಲ ಬಾಲ್ ಹೋಯ್ತು ಅಂತಂದರೆ ಎಲ್ಲಿ ತಾಕೊಬ್ರಕಾಯ್ತದೆ ಬಾಲ್ನ ಅಲ್ವಾ. ನೋಡಿ ಇದೆ ನಮ್ಮ ಗ್ರೌಂಡು. ಸೊ ನೆಕ್ಸ್ಟು ಬರಬೇಕು ನಮ್ಮ ಬಾಯ್ಸು. ಬಂದ ತಕ್ಷಣ ಸ್ವಲ್ಪ ಏನು ಮಾಡ್ತೀನಿ ಹೇಳೋ ಗೊತ್ತಿಲ್ಲ, ನಾಲ್ಕೊಂದು ಕ್ಯಾಚ್ ಪ್ರಾಕ್ಟೀಸ್ ನೀಟಾಗಿ ಮಾಡ್ಬೇಕು ಕಣಪ್ಪ. ಕ್ಯಾಚ್ ಬಿಡಬಾರ್ದು, ಔತ್ಯ ಆ ಥರ ಈಸಿ ಕ್ಯಾಚ್ ಬಿಟ್ಕೊಂಡು ಲಾಸ್ಟ್ ಟೈಮ್ ನಾನು ಔಟ್ ಆಗಿದ್ದು ಬೇಜಾರಾಗಲಿಲ್ಲ, ಕ್ಯಾಚ್ ಬಿಟ್ಟಿದ್ದು ಹೆವಿ ಬೇಜಾರಾಗೋಯ್ದಾದ್ರೂ. ಸರಿ ಅಂತ ಇವಾಗ ಮ್ಯಾಚ್ ಮುಗೀತು. ಕನ್ನಡ ಮ್ಯಾಚ್ ಮುಗೀತು, ಅದಕ್ಕೆ ಇವಾಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಸ್ ಮೈ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಇನ್ ಅವರ್ ಟೀಮ್, Murad. And tell me about yourself, Murad. So me, I was playing cricket for 5-6 years, you know, studying anthropology at university. So yeah, hopefully I'll do okay. But cricket wise, I used to play like for Middlesex. I was playing in the county leagues, and now I play for Berkshire. So it's good standard, it's good cricket, and yeah. And actually this is our third match. In first match he hit 97 runs. Yeah. Were you there that day? Yes, I was not there at that you weren't there that day, okay. And then the next game, second game he scored 44. Yeah. And today he scored how much? Bro, not enough today. I scored a 4. 4 They bowled very well, so we'd have to give yeah, him that bowlers is very well, like how much did you score? 5. One more than me. I scored 4, he's the 5, he scored 4. And yeah, we are just talking towards just talking, coach having a good station. time. Maybe we should talk about what happened in the game, man. I think they played very well. Yes, yeah. We weren't able to really, because it's very early on in the season right now, you know what I mean? So we're just sort of out of practice. We just have to start hitting the nets, you know? Yes, we are not even doing the practice itself. We are directly coming to pitch and we are. But maybe if we prepare well, as in 15-20 minute everyone individual before the game, if they want to hit, if they want to bowl, it can help, you know? Yes, we are walking towards the station and Murad, come this side. Correctly. Okay then, Murad, how much you scored out of 5? How much you scored in this match? Huh? Let's go quick. The bus is in 8 minutes. Run. Siktini ಮತ್ತೆ. ಅಂತಮ್ಮ ಇವಾಗ ನಾನು ಸೆಂಟ್ರಲ್ಗುರಿ ಸ್ಟ್ರೀಟಲ್ಲಿದ್ದೀನಿ. ಈ ಸ್ಟ್ರೀಟ್ನ ನಾನು ಏನು ಹೇಳ್ತಾರೆ ನಿಮಗೆ ಅಷ್ಟೊಂದು ಅರ್ಥ ಆಗಲ್ಲ. ಸೊ ಒಂದ್ಸಲ ನಿಮಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಸುಮ್ಮನೆ ಹೋಗ್ತೀನಿ, ನೀವೇ ಡಿಸೈಡ್ ಮಾಡಿ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ. ಸಿಟಿಗೆ ಬಂದಿದ್ದೀವಿ, ಅದರಿಂದ ಸಿಕ್ಕಾಪಟ್ಟೆ ಇಲ್ಲಿ ಪಾರಿವಾಳ ನೋಡ್ಬಿಟ್ಟು ಪಾರಿವಾಳಗಳೇ ಆಡ್ತಾ ಹೋಗ್ತೈತಲ್ಲ ಗುರು ಎದ್ಕೊಂಡು. ನಮಸ್ಕಾರ ಅಂತಮ್ಮ. ಇವಾಗ ನಾನು ಮೆಗ್ಡಿಲಿ ಚೆನ್ನಾಗಿ ತಿನ್ಕೊಂಡು ಹೊರಗಡೆ ಬಂದೆ ಹೋಗೋದ ಅಂತ. 1 hour ಐತೆ ನನ್ನ ಟ್ರೈನ್ಗೆ. ಸೊ ಹಿಂಗೆ ನಡ್ಕೊಂಡು ಹೋಗೋದ ಅಂತ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ನೋಡಿಂದೆ ಎಲ್ಲ ಹೆಂಗೆ ಕೂತವ್ರೆ. ಅಲ್ಲಿ ಒಂದಷ್ಟು ಜನ ಊಬರ್ ಅವರೇ ಇರ್ತಾರೆ, ಊಬರ್ ಈಟ್ಸ್ ಅವರು. ಯಾಕಂತಂದರೆ ಆರ್ಡ್ರ್ ಮಾಡಿದವ್ರಿಗೆ ಕರೆಕ್ಟಾಗಿ ಹೋಗಿ ತಲುಪಿಸ್ಬೇಕು ಅಂತಂದ್ರೆ ಅವರೇ ತಾನೇ ಪಾಪ ಮಾಡಬೇಕಾಗಿರೋ ಕೆಲಸನ.
ಅದಕ್ಕೆ. ಸರಿ ಬಾಯ್ಸ್, ಆಯಿತು. ಇವಾಗ ನಾನು ಸ್ಕ್ರೀನ್ ಉಲ್ಟಾ ಮಾಡ್ತೀನಿ, ನೋಡೋರು ನೀವೇ. ಒಂದು ಆಲ್ರೆಡಿ ಒಂದು ಮಿಸ್ ಆಗೋಯ್ತು, ಇಲ್ಲಿ ಉಲ್ಟಾ ಮಾಡ್ತೀನಿ ನೋಡಿ. ತಮ್ಮ ಇನ್ನೇನು ಹೋಗ್ಬೇಕು ಅಂತನ್ಬೇಕಾದ್ರೆ ನಡ್ಕೊಂಡು ಹೋಗಲೇಬೇಕಲ್ಲ. ಹೆಂಗೈತೆ ಅಂದರೆ ಇದು ಕ್ರೇಜಿ. ನಿಜವಾದ ಇಂಗ್ಲೆಂಡು ಅಂತಂದರೆ ಏನು ಅಂತಂದರೆ ಇಲ್ಲಿ ಇವತ್ತು ಏನು ನೋಡ್ತಿದ್ದೀನೋ ಸೆಂಟ್ರಲ್ ಬೇರೆ ಇದು ನೋಡುಗರು. ನೀವು ನೋಡಿರ್ಬೋದು ಎಲ್ಲರೂ ಸ್ಟ್ರೇಂಜರ್ ಥಿಂಗ್ಸ್ ಎಲ್ಲ ಆಟ ಆಡಿಸ್ತಿರ್ತಾರಲ್ಲ, ನೋಡು ಅವ್ರುಗಳು ಹುಡುಗಿರುಗಳಾಗಲಿ ಇವ್ರುಗಳಾಗಲಿ ಎಲ್ಲ ಯಾವ ಥರ ಆಡ್ತವ್ರೆ. ಕ್ರೇಜಿ. ಇದೆಲ್ಲ ಲಂಡನಲ್ಲಿ ಸಿಗೋಲ್ಲ ನಮಗೆ. ಯಾಕೆ ಅಂತಂದರೆ ಲಂಡನಲ್ಲಿ ಎಲ್ಲ ಇಂಡಿಯನ್ಸು ಮತ್ತು ಇವ್ರುಗಳೇ ತುಂಬ ಜನ ಇರ್ತಾರೆ. ತಮ್ಮ ಇದು ಬ್ರಿಡ್ಜು ಬೆಳಗ್ಗೆ ತೋರಿಸಿದ್ನಲ್ಲ, ಅದೇ ಬ್ರಿಡ್ಜು ಬೆಳಿಗ್ಗೆ ಯಾವ ಥರ ಇತ್ತು, ಈಗ ರಾತ್ರಿ ಅಂತಂದರೆ ಸಂಜೆ ರಾತ್ರಿನೇ ಗುರು ಒಂಥರ ಟೈಮು 7:30 ಟೈಮು. 7:30ಗೆ ನೋಡಿ ಯಾವ ಥರ ಐತೆ. 7:30 PM ಎಷ್ಟು ಬೆಳಕೈತೆ. ಒಳ್ಳೆ 3:30-4 ಗಂಟೆ ಥರ ಅನ್ನಿಸ್ತೈತೆ. ಕ್ರೇಜಿ ಅಲ್ಲ. ಆದ್ರೂ ಬೇರೆ ಥರನೇ ಫೀಲ್ ಐತೈತೆ ಗುರು ನನಗಂತೂ. ಇವತ್ತು ನಿಂತ್ಕೊಂಡು ಮಾಡಿದ ಫೀಲ್ಡಿಂಗು ಅಪ್ಪ ದೇವ್ರೆ. 40 ಅವರ್ ಫೀಲ್ಡಿಂಗ್ ಮಾಡೋದು ಅಂತಂದರೆ ಅರ್ಧೋಗುತ್ತೆ ಅಂದ್ಕೊಳ್ಳಿ. ಕಾಲ್ಗಿಲೆಲ್ಲ ಕಾಲು ಇನ್ನೇನೋ ಅಲ್ಲ. ಒಂದೇ ಕಣಪ್ಪ ಅಂತು ಸೆಂಟ್ರಲ್ ಬೇರೆ ಈ ಸ್ಟೇಷನ್ಗೆ ಯಾರು ಇಲ್ಲಿ ಆರ್ಲೆ ನಿಲ್ಸ್ಬಿಟ್ಟವನೇ ಸಸ್ಯ ನೋಡಿದ್ರು. ಆರ್ಲೆ ತಾನೇ ಅದು. ನಿಲ್ಸ್ಬಿಟ್ಟವನ್ ಸ್ಟೇಷನ್ ಎದುರುಗಡೆ. ಇಷ್ಟು ರಾಜ ಗಂಭೀರ್ಯದಲ್ಲಿ ನಿಂತೈತಲ್ಲ ಒಂಥರ ಅದು. ಸೊ ಬಂದಿದ್ದೀನಿ. ಈಗ ಹೋಗ್ಬಿಟ್ಟು ಟ್ರೈನಾಗ ವೆಯ್ಟ್ ಮಾಡಬೇಕು. ನೆಕ್ಸ್ಟು ತೋರಿಸ್ತೀನಿ. ತಮ್ಮ ಸ್ಟೇಷನ್ ಒಳಗಡೆ ಇದ್ದೀನಿ. ಇವಾಗ ಕೂತ್ಕೊಂಡು ಒಂದು 20 ನಿಮಿಷ ಐತೆ ಟ್ರೈನ್ ಬರೋಕ್ಕೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಟ್ರೈನ್ ಬಂದ ತಕ್ಷಣ ಟ್ರೈನ್ಗೆ ಇರ್ಬಿಟ್ಟು ಸೆಟ್ಲ್ ಆಗಬೇಕು ಅಷ್ಟೇ. ಸರಿ ಅಂತಮ್ಮ, ಆಯಿತು, ಸಿಗೋಣ ಮತ್ತೆ. Can I have a cuddle? Can I have a cuddle? Oh, can I have a cuddle? So who's this? Who's this? What is his name? Leia. 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 Say hey, Okay. Leia. Hey, baby. Hey, baby. Hey Leia. Hi. Hey, Leia. So it's this. Do you know why? Because you haven't said hello. Oh. Oh, do you want to say? Because they haven't said hello, have they? Hello. Oh, yeah, look. Hello, Leia. Hello, look. She won't hurt you. She's just going to kiss you. She won't hurt you, I promise you. She won't hurt you. Look, 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 look. She won't hurt you, I promise you. Yeah. She won't hurt you, I promise you. So look, come here. Do you want to say hello? Hi. Do you want to say hello? No. It's too active. Pardon? You know the actual reason why some people are reluctant Yes, I do. to the gloves? I do. Come on. Come on. Come and say hello. She won't hurt you, I promise you. It's okay. Yeah. She won't hurt you, I promise you. I know you. Are you going to come and say hello? Hello. You gonna come and say hello? So these dogs, apparently, they're very unfriendly. They're not. Oh, we've gone a little bit far away from home. Come on, who's this? Who's this? Who's this? Who's this? Who's this? So nice. ನಮಸ್ಕಾರ ಅಂತಮ್ಮ. ಈಗ ನಾನು ಕರೆಕ್ಟಾಗಿ ವಿಕ್ಟೋರಿಯಾ ಸ್ಟೇಷನಲ್ಲಿ ಇದ್ದೀನಿ.
ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಇಲ್ಲಿಗೆ ಹೋಗಬೇಕು. ವಿಕ್ಟೋರಿಯಾ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಲಿಫ್ಟ್ ಅಂಡರ್ಗ್ರೌಂಡ್, ಇಲ್ಲಿ ಹೋಗಿ ನಾನು ಅಂಡರ್ಗ್ರೌಂಡ್ ನನಗೆ ಹೋಗ್ಬೇಕಾಗಿರೋ ವಿಕ್ಟೋರಿಯಾ ಲೈನ್ನ ಕ್ಯಾಚ್ ಮಾಡಿ ಅಲ್ಲಿಂದ ಮತ್ತೆ ಎಲಿಜಬೆತ್ ಲೈನ್ ಹಿಡಿದು ಹೋಗಬೇಕು. ಎಲಿಜಬೆತ್ ಲೈನ್ ಏನೋ ಬೇರೆ ಸಿವಿಯರ್ ಡಿಲೇಸ್ ಅಂತ ಬರ್ತೈತೆ, ಅದೇನು ಕತೆ ಅಂತ ಗೊತ್ತಿಲ್ಲ. ಆದರೂ ಚೆನ್ನಾಗಿತ್ತು ಬಾಯ್ಸ್. ಇವಾಗ ಹೋಗಿದ್ದು ಮಾತ್ರ ಒಳ್ಳೆ ಫೀಲ್, ಒಳ್ಳೆ ಕ್ರೇಜಿ, ಸಕ್ಕತ್ತಾಗಿತ್ತು ಒಂದು ಕಡೆ. ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್. ಆ ಒಂಥರ ನಿಜವಾದ ಟ್ರಿಪ್ನ ನೋಡ್ದಂಗೆ ಆಯಿತು ಒಂದು ಕಡೆ ಇವತ್ತಲ್ಲಿ ಹೋಗಿದ್ದು ಮೈನಾಗಿ. ಸರಿ ಅಂತಮ್ಮ ಆಯಿತು, ಸಿಗೋದ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬೈ. ನಿನಗೆ ಇಂಗ್ಲಿಷ್ ಸ್ಟೈಲೇ ಸರಿ ಅನ್ಸುತ್ತೆ. ಐ ವಾಂಟ್ 10 million pounds right now. Do you really wanna dance?